ನಮಸ್ಕಾರ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡೋ ನಮಸ್ಕಾರಗಳು. ಇವತ್ತಿನ ಒಂದು ವಿಶೇಷ ಏನಂತಂದ್ರೆ, ಈ ಒಂದು ಕಬ್ಬಿನ ಪ್ಲಾಟ್ ವಿಡಿಯೋ ಮಾಡೋ ಒಂದು ವಿಚಾರ ಏನಂತಂದ್ರೆ, ತಮ್ಮೆಲ್ಲರಿಗೂ ಒಂದು ಈ ವಿಷಯ ತಿಳಿಸ್ಬೇಕಂತ ನನಗನ್ನಿಸ್ತು. ಈಗ ಕಬ್ಬಿನಲ್ಲಿ ಸಾಕಷ್ಟು ಜನ ರೈತರು ಈಗ 10 ವರ್ಷ 20 ವರ್ಷ ತಾವೊಂದು ಬೆಳೆ ವ್ಯವಸಾಯ ಮಾಡ್ಕೊತ ಬರ್ತಿರ್ತಾರೆ. ಸಾಕಷ್ಟು ಜನರು ಮೊದಲೆಲ್ಲ 2 ಫೂಟ 3 ಫೂಟ್ ಮಾಡ್ತಿದ್ರು. ಬರ್ತಾ ಬರ್ತಾ ಈಗ 4 ಫೂಟ 5 ಫೂಟ ಮಾಡಾಕತ್ತಾರ. ಅದ್ರ ಜೊತೆಗೆ 10 ಫೂಟ್ ಮಾಡಿದ್ರೆ ಇನ್ನೂ ಇಳುವರಿ ಬರ್ತದೆ, ಖರ್ಚು ಕಡಿಮೆ ಆಗ್ತದೆ, ನೀರು ಕಡಿಮೆ ಅಂತ ನಾವು ಹೇಳಿದ್ದೀವಿ. ಮತ್ತು ಪರ್ಯಾಯವಾಗಿ ಇನ್ನೊಂದು ಬೆಳೆನೂ ನಾವು ಒಳಗೆ ಶೇಂಗಾ, ಗೋಧಿ, ಸೌತೆಕಾಯಿ ಇಂಥ ಯಾವುದೇ ಬೆಳೆ ಬೆಳ್ಕೋತ ಕಬ್ಬಿನ ಜೊತೆನೂ ನಾವು ಡಬಲ್ ಬೆಳೆ ಬೆಳಿಬೋದು ಅಂತ ಕೇಳಿದ್ದೇವೆ. ಆದರೂ ರೈತರು ನಂಬಂಗಿಲ್ಲ. ಅದೇ ಥರ ಈ ಒಂದು ರೈತರು ಏನದಾರ ಅಂತಂದ್ರೆ, ಇವರು 2 ಬೆಳೆ ಬೆಳೆದಿದ್ದಾರೆ, ಅದು ಕಬ್ಬಿನಲ್ಲಿ ಇನ್ನೊಂದು ಬೆಳೆ ಬೆಳೆದಿದ್ದಾರೆ. ಹೆಂಗೆ ಬೆಳೆದಿದ್ದಾರೆ ಅಂತಂದ್ರೆ, ಎಲ್ಲರೂ ಸರ್ವೇ ಸಾಮಾನ್ಯವಾಗಿ 2 ಫೂಟ 3 ಫೂಟ್ ಮಾಡೋದ್ರಾಗ ಇವ್ರು ಏನಂತಂದ್ರೆ 10 ಫೂಟಿಗೆ ಒಂದು ಕಬ್ಬಿನ ಸಾಲು ಮಾಡಿದ್ದಾರೆ. ಅಂದ್ರೆ ಇದು 10 ಫೂಟ್ನಿಂದ ಇಲ್ಲಿಗೆ 5 ಫೂಟಿಗೆ ಇದು ಮಾಗೋನಿ ಐತಿ 5 ಫೂಟ, ಮತ್ತು ಇಲ್ಲಿಂದ 5 ಫೂಟಿಗೆ ಇದು ಕಬ್ಬಿನ ಸಾಲು ಐತಿ. ಅಂದ್ರೆ ಕಬ್ಬಿನಿಂದ ಸಾಲಿನಿಂದ ಸಾಲಿಗೆ 10 ಫೂಟ್ ಆಯಿತು. ಈ ಮಾಗೋನಿ ಏನು ಇದು ಐತಲ್ಲ, ಇದನ್ನು 10 ಫೂಟ್ ಆಯಿತು. ಯಾಕೊಂದು ಈ ವಿಡಿಯೋ ನಾವು ಮಾಡೋ ವಿಚಾರ ನಿಮಗೆ ತಿಳಿಸಿ ಹೇಳಕತ್ತೀನಿ ಅಂತಂದ್ರೆ, ಈ ಒಂದು 2023ನೇ ಇಸ್ವಿ ಒಳಗೆ ಇವತ್ತು ಮುಗಿತಾ ಇದೆ. ಸಾಕಷ್ಟು ಜನ ಇವತ್ತು ಈಗಾಗಲೇ ಒಂದು ತಾಸಿನಿಂದ 2-3 ಪ್ಲಾಟಿಗೆ ಹೋಗಿ ಬಂದೆ ನಾನು. ಅಲ್ಲಿ ಒಂದು ಕಬ್ಬು ಕಡಿಯತಕ್ಕಂಥ ಟ್ರ್ಯಾಕ್ಟರ್ದವ್ರು ಇರ್ಬೋದು, ಕಬ್ಬು ಕಡಿತಕ್ಕಂಥ ಟೋಳಿಯವ್ರು ಇರ್ಬೋದು. ಸರಾಸರಿ ಎಷ್ಟು ಹೊಂಟವು ಕಬ್ಬು ಅಂತಂದ್ರೆ, ಎಲ್ಲರೇ ಒಂದು 40-45, ಸರಾಸರಿ ಜಾಸ್ತಿ 1 ಎಕರೆಗೆ 20, 25, 30, ಮ್ಯಾಕ್ಸಿಮಮ್ ಎಲ್ಲರೇ ಒಂದು 40 ಅಂತ ಈ ಥರ ಒಂದು ಹೇಳಕತ್ತಾರ. ಇದಕ್ಕೆ ಕಾರಣ ಮಳೆ ಇಲ್ಲ ಅಂತಂದರೂ ಕೂಡ ಈ ಒಂದು ನಾವು ಈ ಪ್ಲಾಟ್ ನೋಡಿದ್ರೆ ಈಗ ಗೊತ್ತಾಕತ್ತೆ ನಿಮಗೆ. ಈ ಪ್ಲಾಟ್ ನೋಡಕತ್ತೀರಿ ನೀವು, ಇದು 10 ಫೂಟ್ ಸಾಲು ಇರೋದ್ರಿಂದ ಇದ್ರ ರೈತರದು ಹೋದರ್ಸ ಮಗ್ಲನವ್ರದ್ದು 30 ಆದ್ರೆ ಇವ್ರದ್ದು 40 ಆಗೈತಿ. ಈ ವರ್ಷದ ಎಕ್ಸ್ಪೆಕ್ಟ್ ಏನಾಯ್ತು ಅಂದ್ರೆ 1 ಎಕರೆಕ್ಕೆ 45 ಟನ್ ಎಕ್ಸ್ಪೆಕ್ಟ್ ಐತಿ. ಈಗ ನಾವಾಗಲೇ ಕೇಳಿದ್ದೇವೆ, 45 ಅಂದಾಜು ಕಟ್ಟಿದ್ದೇವೆ. ಮತ್ತು ಅದ್ರ ಜೊತೆಗೆ ಏನಂದ್ರೆ, ಇದ್ರ ಪರವಾಗಿ ಮಾಗೋನಿನೂ ಒಂದು ಒಳ್ಳೆ ಇಳುವರಿ ಅದ. ಬರೀ ಎಲ್ಲರೂ ಮಾಗೋನಿ ಹಚ್ಚಿಬಿಟ್ಟಿರ್ತಾರೆ. ಮಾಗೋನಿ ಅಂತ ತನ್ನಷ್ಟಕ್ಕೆ ತಾನು ಬೆಳೀತಿರ್ತದೆ. ಈ ಮಾಗೋನಿ ಒಳಗೆ 10 ಫೂಟಿನ ಸಾಲು ಮಾಡಿ 40, ಅದಕ್ಕೆ ಮಾಗೋನಿ ಇಲ್ಲ ಅಂದ್ರೂ ನಾವು 10 ಫೂಟ್ ಬೆಳೆದ್ರು ಬೆಳಿಬೋದು, ಮಾಗೋನಿ ಬಿಟ್ರು. ಇನ್ನೊಂದು ಏನಂತಂದ್ರೆ, ಈ ಕಬ್ಬು ಈ ಥರ ಮರಿ ಸಂಖ್ಯೆ ಹೊಡೆದದ. ಅಂದಾಜು ಏನಪ್ಪ ಅಂತಂದ್ರೆ 1 2 3 4 5 6 7 8 9 10 11 12 13 14 15 16 17 ಅಂದ್ರೆ ಒಂದು ನಿಯರ್ ಅಬೌಟ್ ಒಂದು ಕಣ್ಣಿಗೆ 20 ಅದಾವೆ. ಅದೇ ನಾವು 3 ಫೂಟ 4 ಫೂಟ್ ಮಾಡಿ ಸಾಲಿಗೆ 2 3 ಅದಾವೆ ಒಂದು ಕಣ್ಣಿಗೆ. ಇಲ್ಲಿ 20 ಕಬ್ಬು ಅದಾವೆ, 20ರಿಂದ 25 ಕಬ್ಬು ಅದಾವೆ. ಕಾರಣ ಏನಂತಂದ್ರೆ, ಇದಕ್ಕೆ ಸೂರ್ಯನ ಬೆಳಕಿರ್ಬೋದು, ಗಾಳಿ ಇರ್ಬೋದು, ಮತ್ತು ನೀರನ್ನು ಸಫಿಷಿಯೆಂಟ್ ಇವರಿಗೆ ಸಿಕ್ಕಂಗೆ ಆಕತಿ. ಅಂದ್ರೆ ಕಡಿಮೆ ನೀರು ಅದ ಇದ್ರೂ ಈ ಥರ ಇಳುವರಿ ತೆಗಿಲಿಕ್ಕತ್ತಾರ. ಯಾಕಂದ್ರೆ ಈ ಮಾತು ನಿಮಗೆ ಒತ್ತೊತ್ತಿ ಹೇಳಕತ್ತೀನಂದ್ರೆ, ಸೇಮ್ ಇದೇ ಪ್ಲಾಟ್ದಾಗ ಸೇಮ್ ಅಣ್ತಂಬ್ರ ಅದಾರ, ಸೇಮ್ ನೀರು ಅದಾವೆ. ಈಗ ನಿಮ್ಗೆ ತೋರಿಸ್ತಿದ್ದೆ ನಾನು, ಅಲ್ಲಿ ಅವ್ರು ಗೋಧಿಯನ್ನು ಹಾಕಿದಾರೆ ಹೊಡೆದು. ಒಂದೇ ಹೊಲ್ದಾಗ ಅಣ್ತಂಬ್ರು ಒಂದೇ ದಿನ ಹಚ್ಚಾರ, ಒಂದೇ ಬೀಜ ಅದಾವ. ಅವ್ರು 4 ಫೂಟ್ ಮಾಡ್ಯಾರ, ಇವ್ರು 10 ಫೂಟ್ ಮಾಡ್ಯಾರ. ಬಟ್ ಇವರು ಏನದ ಇನ್ನೊಂದು ಜಾಸ್ತಿ ಇದೇ ಗೊಬ್ಬರನೂ ಜಾಸ್ತಿ ಹಾಕಿಲ್ಲ ಇವರು. ಒಂದು ಸಾಯಿಲ್ ಮಲ್ಟಿಪ್ಲೇಯರ್ ನಮ್ಮ ಕೆಜಿದು 1 kg ಹಾಕ್ಯಾರ. ಇದೇ ರೌದಿನೂ ಸುದ್ದು ತೆಳಗ್ಬಿಟ್ರ. ಯಾಕೆ ಹಿಂಗಾಯ್ತು ಅಂತಂದ್ರೆ, ಅವರು ಇದ್ರು ಡಬಲ್ ಆಗ್ಯಾವ ಸಾಲ. ಇದ್ದ ನೀರು ಸೇಮ್ ಅವ್ರು ಪಾಳಿ ನೀರು 6 ಮಂದಿ ಅಣ್ತಂಬ್ರು ಇರೋದ್ರಿಂದ ಅವರು 2 ಸಾಲಿಗೆ ಕೊಡ್ತಕ್ಕಂಥ ನೀರು ಇವ್ರು ಒಂದೇ ಸಾಲಿಗೆ ಕೊಟ್ರು. ಅಂದ್ರೆ ಅದರ ಅರ್ಧ ನೀರೇ ಇದಕ್ಕೆ ಡಬಲ್ ಕೊಟ್ಟಂಗಾಯ್ತು ಒಂದು ಸಾಲಿಗೆ. ಅಲ್ಲಿ 2 ಸಾಲಿಗೆ ನೀರು ಸಫಿಷಿಯೆಂಟ್ ಆಗಿಲ್ಲ. ಅಲ್ಲಿ 2 ಸಾಲು ಕೊಡೋ ಜಾಗದಾಗ ಇವ್ರು ಒಂದೇ ಸಾಲಿಗೆ ನೀರು ಕೊಟ್ರೆ ಇವ್ರ ಕಬ್ಬ ಸಖತ್ತಾಗಿ ಬೆಳೆದದು. ಉದ್ದೇಶ ಇದೆ, ಎಷ್ಟು ನಾವು ಸೈಜ್ ಹೆಚ್ಚಿಗೆ ಮಾಡ್ತೀವಿ ಅಷ್ಟು ಇಳುವರಿ ಬರ್ತದೆ, ಮತ್ತು ನಮಗೆ ಖರ್ಚು ಕಡಿಮೆ ಆಗ್ತದೆ ಅಂತ ಹೇಳಕ್ಕೆ ಮಾಡಿಲ್ಲ. ಯಾಕಂತಂದ್ರೆ ಸ್ವಲ್ಪ ನೋಟ್ ಮಾಡಿ. ಯಾಕಂತಂದ್ರೆ ಈಗ ಯಾವುದೇ ಒಂದು ಕಬ್ಬಿನ ಬೀಜ ನಾವು 4 ಫೂಟ್ ಹಚ್ಚೋ ಜಾಗದಾಗ 10 ಫೂಟ್ ಹಚ್ಚಿದ್ದೇವೆ ಅಂದ್ರೆ 60% ಕಡಿಮೆ ಆಗ್ತಿರ್ತೈತಿ. ಅಂದ್ರೆ 2 ಟನ್ ಹೋತಿದ್ವು ಅಂದ್ರೆ 1.25 ಟನ್ದಾಗೆ ಇದು 1 ಎಕರೆ ಆಗಿರ್ತದೆ. 1.25 ಟನ್, ಅರ್ಧ ಟನ್ ಕಬ್ಬನಾಗೆ ಬೀಜದಾಗೆ ಇಷ್ಟಾಗಿರ್ತದೆ. ಅಂದ್ರೆ ಗೊಬ್ಬರದಲ್ಲಿ ಕಡಿಮೆ ಆಯಿತು, ಬೀಜದಲ್ಲಿ ಕಡಿಮೆ ಆಯಿತು, ಮತ್ತು ಆರಾಮಾಗಿ ಅವರು ತಿರುಗಾಡ್ಬೋದು. ಈ ಮಾಗೋನಿ ಅಲ್ಲದೆ ಕಬ್ಬು ಸಣ್ಣದಿದ್ದ ಹೇಳೋದ್ರೊಳಗೆ ಇದ್ರ ಸೌತೆಕಾಯಿ, ಕಲ್ಲಂಗಡಿ, ಉಳ್ಳಾಗಡ್ಡಿ ಈ ಥರ ಪರ್ಯಾಯವಾಗಿ ಬೆಳೆನೂ ಬೆಳಿಬಹುದು ಅಂತಂದ್ರೆ, ಹಂಗೆ ತಾವೂ ಒಂದು ರೈತರು ಅಳವಡಿಸಲಿ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಮತ್ತು ಏನು ನಿಮಗೇನು ಹೇಳಿದೆವಲ್ಲ, ಇವ್ರ ಜೊತೆ ಇರೋರು ಸೇಮ್ ಹಚ್ಚಿದಾರ. 2ನೇ ಪೀಕ್ ಅವ್ರು ಕಟಾವು ಮಾಡಿದಾರೆ. 25 ಟನ್ ಆಗ್ಯಾವ. ಅದು 4 ಫೂಟ್ ಸಾಲು. ಮತ್ತು ಅವರು ಸರ್ಕಾರಿ ಗೊಬ್ಬರ ಹಾಕ್ಯಾರ. ಇವ್ರು ಸರ್ಕಾರಿ ಗೊಬ್ಬರನೂ ಕಡಿಮೆ ಹಾಕಿದ್ದಾರೆ. 1 ಚೀಲೇನು ಎಷ್ಟೋ ಹಾಕಿದಾರಂತ. ನಮ್ಮ ಫ್ರೆಂಡ್ ಇರೋದ್ರಿಂದ, ಅವರು ಸಿಂಧಿಯಾಗ ನೌಕರಿ ಇರೋದ್ರಿಂದ ಅವರು ಬಂದಿಲ್ಲ. ಅವರು 2 ತಿಂಗಳಾಯ್ತು ವಿಡಿಯೋ ಮಾಡ್ಬೇಕಂತಿದ್ದೇವೆ. ಬಟ್ ಅವ್ರು ನೌಕರಿ ಇರೋದ್ರಿಂದ ಬರೋದಾಗಿಲ್ಲ. ನಾಳೆ ಕಬ್ಬು ಕಟಾವು ಆಗೋದದ.
ಅದ್ರ ಸಂಬಂಧ ಒಂದು ಈ ವಿಷಯ ತಮ್ಮೆಲ್ಲರಿಗೂ ತಿಳಿಸ್ಬೇಕಂತ ಅನ್ನಿಸ್ತು. ಅದಕ್ಕೆ ಈ ಮಗ್ಲಾಗ ಸೇಮ್ ಹೊಲ ಅದ ತೋರಿಸ್ತೇವೆ ನಿಮ್ಗೆ. ಇಲ್ಲಿ ಈ ಬೆಳೆನೂ ತೋರಿಸ್ತೇವೆ. ಇದೇ ಪ್ಲಾಟ್ ಏನದಲ್ಲ ಇದು 40 ರಿಂದ 45 ಆಗ್ತದೆ. ನೀರು ಕಡಿಮೆ ನೀರಿನಲ್ಲಿ ಈ ಥರ ಮಾಗೋನ್ ನೋಡ್ಬೋದು ನೀವು. ಒಳಗೈತಿ ತನ್ನಷ್ಟಕ್ಕೆ ತಾನೇ ಇದು ಮಾಗೋನಿನೂ ಬೆಳೀತಾ ಇದ್ದಾರೆ. ಹೊಲ ತುಂಬ ಐತಿ. ಇದು 10 ಅದಲ್ರಿ, ಅಗ್ಲಿಗೂ 10 ಹಾಂ ಅಲ್ಲ ಹಿಂಗೆ ಜೋಡಿ 5 ಫುಟಿಗೆ ಒಂದವ. ಇವನು 10 ಇರ್ಬೇಕಲ್ಲ, 10 ಅದಾವ್ರಿ. ಇವನು ಗಿಡದಿಂದ ಗಿಡಕ್ಕೆ 10 ಅದಾವ. ಅವನು 10 ಬಾಯಿ ಏನದಲ್ಲ ಮಾಗೋನಿ ಬೆಳ್ಯಾಕತ್ತಾರ. ಕಾಣ್ತಾವ ಮಾಗೋನಿ ನಿಮಗೆ. 1 ವರ್ಷದ ಮಾಗೋನಿವ. ಮಾಗೋನಿನೂ ಬೆಳೀತಾ ಇದೆ, ಅದ್ರ ಜೊತೆಗೆ ಕಬ್ಬು ಈ ಥರ ಬೆಳೀತಾ ಇದೆ. ಈಗೇನ ಇಲ್ಲಿ ಲೈವ್ ಮಾಡ್ತೀನಲ್ಲ, ಇಲ್ಲಿ ಉಳ್ಳಾಗಡ್ಡೆ ಹಾಕಿದ್ದಾರೆ. ಸೇಮ್ ಪ್ಲಾಟ್. ಈ ಪ್ಲಾಟ್ 25 ಟನ್ ಆಗಿದೆ. ಬಟ್ ಇದು 10 ಫುಟ್ ಮಾಡಿದ ಸಾಲ 45 ಟನ್ ಬರ್ತದೆ. ಅದೇ ಥರ ಇಲ್ಲಿ ಮಗ್ಲು ಕಬ್ಬು ಕಾಣ್ತೈತಿ. ಅಲ್ಲಿ ಇವ್ರದೇ ಅಂದ್ರೆ ಇದಕ್ಕಿಂತ ಚೆನ್ನಾಗಿರೋ ಹೊಲ ಸೇಮ್ ಇಲ್ಲಿ ಬಾವಿ ಐತಿ. ಇದೇ ಬಾವಿಯಿಂದ 6 ಪಟ್ಟಿ ಇದಾವೆ. ಬಟ್ ಅಲ್ಲಿ 1 ಎಕರೆಗೆ ಇವರಷ್ಟು ಇಳುವರಿ ಬರೋಂಗಿಲ್ಲ. ಅಂದರೆ ಎಕರೆಗೆ 25 ರಿಂದ 30 ಟನ್ ಆಗ್ಬೋದು. ಇದು ಅಂತಂದ್ರೆ ಮಗ್ಲಾಗಿದ್ದು ಇದು ಈ ಪ್ಲಾಟ 25 ಆಗಿದೆ, ಇದು 45 ಆಗಿದೆ. ಹೇಳೋ ಉದ್ದೇಶ ಏನಂತಂದ್ರೆ ಜನರಿಗೆ ಕಡಿಮೆ ಫುಟ್ ಅಂತರ ಸಾಲ ಮಾಡೋದ್ರಿಂದ ಇಳುವರಿ ಕಡಿಮೆ ಆಗ್ತದಂತ ಒಂದು ತಪ್ಪು ಭಾವನೆ ಅದ. ನಾವು ಕಡಿಮೆ ನೀರಿನಲ್ಲಿ ಗಾಳಿ ಬಿಸಿಲು ಸರಿಯಾಗಿ ಸಿಗೋದ್ರಿಂದ ಮತ್ತು ನಮ್ಮ ರೌದಿ ಸುಲಿಕಾಲಿ ನೀರು ಉಣಿಸ್ಲಿಕ್ಕಾಗಲಿ ಈ ಥರ ಅನುಕೂಲನೂ ಆಗ್ತದೆ, ಖರ್ಚು ಕಡಿಮೆ ಆಗ್ತದೆ, ಒಳ್ಳೆಯ ಇಳುವರಿ ತೊಗೋಬೇಕಂತ ಹೇಳಿ ನನ್ನ ಒಂದು ಅನಿಸಿಕೆ ಅದು. ಈಗ ಇಲ್ಲಿ ರೈತರು ಅದಾರ, ಅವರು ನಮ್ದು ವಿಡಿಯೋ ಮಾಡಿದ್ರು. ಈಗ ನೀವು ನೋಡ್ರಿ ಅಲ್ರಿ, ಇದು ಅಂತ 25 ಕಬ್ಬು ಇದೆ. ಹೆಂಗಿತ್ತು ರೀ? ಇದು ಹಂಗೆ ಕಮ್ಮಿ ಹೋಗಿತ್ತು ರೀ. ಇದು ಒಂದು ಹೊಣತೈತಿ. ಬಟ್ ಇದೂ 2ನೇ ಪೀಕ್, 2ನೇ ಗದ್ದಿನೇ. ಇದೂ 2ನೇದೇ. ಅಂದ್ರೆ ಇವರು ಮಾಗೋನಿ ಮೇನ್ ಕ್ರಾಪ್. ಇದು ಸೈಡ್ ಒಳಗೆ ಮಾಡ್ಯಾರ. ಮೇನ್ ಇರೋದೇ ಮಾಗೋನಿ ಅಂತ ಮಾಡ್ಯಾರ. ಒಳಗೆ ಎಷ್ಟು ಆದ ಟ್ಯಾಲತ್ ಹೆಚ್ಚಿದ್ದು ಅದು ಕಬ್ಬು ಮಗ್ಲನ್ ಪ್ಲಾಟ್ನಿಗಿಂತ ಇದು ಚಲೋ ಆಯ್ತು. ನಮಸ್ಕಾರ ರೈತರು. ನಮಸ್ಕಾರ ಗೌಡ್ರ.